ಪಂಚತಂತ್ರದ ಒಂದು ಬಹಳ ಪ್ರಸಿದ್ಧವಾದ ಕಥೆ ಇದು. ಒಂಟೆ ಮತ್ತೆ ಸಿಂಹದ ಕಥೆ. ನಂಬಿಕೆ ಅಂದ್ರೇನು, ವಂಚನೆ ಅಂದ್ರೇನು, ಈ ಒಂದು ಸರಳವಾದ ಕಥೆ ಅದನ್ನು ಹೇಗೆ ವಿವರಿಸುತ್ತೆ ಅಂತ ನೋಡೋಣ ಬನ್ನಿ. ಕಥೆ ಶುರು ಮಾಡೋಕ್ಕೂ ಮುಂಚೆ ಒಂದು ಪ್ರಶ್ನೆ. ನಂಬಿಕೆಗೆ ನಿಜವಾದ ಬೆಲೆ ಏನು ಅಲ್ವಾ? ಯಾರಾದರೂ ನಮ್ಮ ನಂಬಿಕೆ ಮುರಿದ್ರೆ ಏನಾಗುತ್ತೆ? ಈ ಪ್ರಶ್ನೆಯನ್ನ ಮನಸ್ಸಿನಲ್ಲಿಟ್ಕೊಂಡು ಕಥೆ ಕೇಳೋಣ. ಸರಿ, ಹಾಗಿದ್ರೆ ಕಥೆಯೊಳಗೆ ಹೋಗೋಣ. ಕಾಡಿನಲ್ಲಿ ಒಂದು ವಿಚಿತ್ರವಾದ ಗುಂಪಿತ್ತು. ಮೊದಲ ನೋಟಕ್ಕೆ ಎಲ್ಲವೂ ಪರ್ಫೆಕ್ಟ್ ಆಗಿ ತುಂಬಾನೇ ಚೆನ್ನಾಗಿ ಕಾಣ್ತಾ ಇತ್ತು. ಈ ಗುಂಪಿನ ಪಾತ್ರಗಳು ಯಾರು ಅಂತ ನೋಡೋಣ. ಮೊದಲನೇದಾಗಿ ಆ ಕಾಡಿನ ರಾಜ ಸಿಂಹ. ಆಮೇಲೆ ಸಿಂಹದ ಕುತಂತ್ರ ಸಲಹೆಗಾರ ನರಿ. ಎಲ್ಲ ಕಡೆ ಸುದ್ದಿ ತರೋಕೆ ಒಂದು ಕಾಗೆ. ಕೊನೆಗೆ ಈ ಗುಂಪಿಗೆ ಹೊಸದಾಗಿ ಸೇರಿದ ಮುಗ್ಧ ಒಂಟೆ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಿರೋದೇನು ಅಂದ್ರೆ, ಒಂಟೆ ಈ ಗುಂಪಿಗೆ ಹೊರಗಿನವನು. ಸೊ ಈ ವಿಚಿತ್ರ ಸ್ನೇಹ ಶುರುವಾಗಿದ್ದು ಹೇಗೆ? ಪಾಪ ಆ ಒಂಟೆಯ ಯಜಮಾನ ಅದನ್ನ ದಾರಿ ಮಧ್ಯದಲ್ಲೇ ಬಿಟ್ಟು ಹೋಗಿದ್ದ. ಅನಾರೋಗ್ಯದಿಂದ ಬಡ್ತಾ ಇದ್ದ ಆ ಒಂಟೆಯನ್ನ ಈ ಸಿಂಹ, ನರಿ ಮತ್ತೆ ಕಾಗೆ ತಮ್ಮ ಗುಂಪಿಗೆ ಸೇರಿಸ್ಕೊಳ್ತವೆ. ನೋಡ್ಲಿಕ್ಕೆ ಎಲ್ಲರೂ ಒಗ್ಗಟ್ಟಾಗಿ ಒಟ್ಟಿಗೆ ಇದ್ರು, ಅಥವಾ ಹಾಗೆ ನಟಿಸ್ತಾ ಇದ್ರು ಅನ್ಬೋದೇನೋ. ಆದ್ರೆ ಯಾವಾಗ್ಲೂ ಎಲ್ಲವೂ ಒಂದೇ ಥರ ಇರೋದಿಲ್ವಲ್ಲ. ಎಲ್ಲ ಚೆನ್ನಾಗಿದೆ ಅನ್ಕೊಳ್ತಿದ್ದ ಹಾಗೆ ಒಂದು ಘಟನೆ ನಡೆಯುತ್ತೆ. ಆ ಘಟನೆ ಅವರ ಸ್ನೇಹಕ್ಕೆ ಒಂದು ದೊಡ್ಡ ಪರೀಕ್ಷೆಯಾಗಿ ಪರಿಣಮಿಸುತ್ತೆ. ಕಥೆಗೆ ನಿಜವಾದ ತಿರುವು ಸಿಗೋದೇ ಇಲ್ಲಿಂದ. ಆ ಕಾಡಿನ ರಾಜ ಆ ಸಿಂಹ ಒಂದು ದಿನ ಒಂದು ದೊಡ್ಡ ಆನೆ ಜೊತೆ ಹೋರಾಡೋಕ್ ಹೋಗಿ ತೀವ್ರವಾಗಿ ಗಾಯಗೊಳ್ಳುತ್ತೆ. ಎಷ್ಟರ ಮಟ್ಟಿಗೆ ಅಂದ್ರೆ ಅದಕ್ಕೆ ಬೇಟೆಯಾಡೋಕ್ಕೂ ಕೂಡ ಆಗ್ತಿರ್ಲಿಲ್ಲ. ಸೊ ಗುಂಪಿಗೆ ಆಹಾರ ತರೋದು ಸಂಪೂರ್ಣವಾಗಿ ನಿಂತೇ ಹೋಯ್ತು. ನೋಡಿ, ಸಿಂಹ ಬೇಟೆಯಾಡ್ತಾ ಇಲ್ಲ ಅಂದ್ಮೇಲೆ ಏನಾಗತ್ತೆ? ಎಲ್ರಿಗೂ ಹಸಿವು ಶುರುವಾಯ್ತು. ಸಿಂಹದ ಆದೇಶದ ಪ್ರಕಾರ ಆಹಾರ ಹುಡುಕೋಕ್ ಹೋದ್ರೂ ಒಂದು ಚೂರು ಆಹಾರ ಸಿಗ್ಲಿಲ್ಲ. ಹಸಿವು ಜಾಸ್ತಿಯಾದ ಹಾಗೆ ಅವರ ನಡುವಿನ ಆ ಸ್ನೇಹ, ಆ ಮೈತ್ರಿ ಇದೆಯಲ್ಲ, ಅದರ ಮೇಲೆ ಒತ್ತಡ ಜಾಸ್ತಿ ಆಗ್ತಾ ಹೋಯಿತು. ಈ ಸಮಸ್ಯೆಗೆ ಒಂದು ಪರಿಹಾರ ಬೇಕಲ್ವಾ? ಆಗ ನರಿ ಮತ್ತೆ ಕಾಗೆ ಸೇರ್ಕೊಂಡು ಒಂದು ಪ್ಲಾನ್ ಮಾಡ್ತಾವೆ. ಅದು ನಿಷ್ಠೆಯ ಮುಖವಾಡ ಹಾಕ್ಕೊಂಡಿತ್ತು, ಆದ್ರೆ ಅದರ ಹಿಂದಿದ್ದಿದ್ ಮಾತ್ರ ಪಕ್ಕಾ ಕುತಂತ್ರ. ಇದು ಒಂದು ರೀತಿ ಲೆಕ್ಕಾಚಾರ ಹಾಕಿ ಮಾಡ್ದ ನಾಟಕ. ಮೊದಲು ಕಾಗೆ ಮುಂದೆ ಬಂದು ನನ್ನನ್ನು ತಿನ್ನಿ ಅಂತ ಹೇಳುತ್ತೆ. ಆ ಪ್ರಸ್ತಾಪ ತೀರಾ ಚಿಕ್ಕದು ಅಂತ ನರಿ ಅದನ್ನ ತಳ್ಳಿ ಹಾಕುತ್ತೆ. ಆಮೇಲೆ ನರಿನೇ ನನ್ನನ್ನಾದ್ರೂ ತಿನ್ನಿ ಅಂತ ಇನ್ನೊಂದು ಸುಳ್ಳು ಪ್ರಸ್ತಾಪ ಮುಂದಿಡುತ್ತೆ. ಇದೆಲ್ಲ ಯಾಕೆ? ಮುಗ್ಧ ಒಂಟೆಯನ್ನ ಬಲೆಗೆ ಬೀಳ್ಸೋಕೆ ಹೆಣೆದ ಜಾಲವಿದು. ಕಾಗೆ ಹೇಳುತ್ತೆ, ನಾನು ಎಲ್ಲೆಡೆ ಹುಡುಕಿದೆ, ಆದರೆ ಆಹಾರ ಸಿಗ್ಲಿಲ್ಲ. ನಾನು ನನ್ನನ್ನೇ ಆಹಾರವಾಗಿ ಅರ್ಪಿಸ್ತೇನೆ, ನೀವು ನನ್ನನ್ನ ತಿನ್ಬೋದು. ಪಕ್ಕಾ ನಾಟಕ ಅಲ್ವಾ? ನರಿ ತಕ್ಷಣ ಹೇಳುತ್ತೆ, ಬೇಡ ಪ್ರಭು, ಕಾಗೆ ತುಂಬಾ ಚಿಕ್ಕದು. ನಾನು ನಿಮ್ಮ ಹಸಿವನ್ನು ನೀಗಿಸಬಲ್ಲೆ, ನೀವು ನನ್ನನ್ನು ಕೊಂದು ತಿನ್ನಬಹುದು. ನೋಡಿ, ಇದು ಒಂದು ರೀತಿ ಒಂಟೆಯ ಮೇಲೆ ಮಾನಸಿಕ ಒತ್ತಡ ಹೇರೋ ತಂತ್ರ. ನೀನು ಏನಾದ್ರೂ ಮಾಡು ಅನ್ನೋ ಥರ. ಇಲ್ಲಿಂದ ಕಥೆ ಒಂದು ದುರಂತದ ಕಡೆಗೆ ಹೊರಳುತ್ತೆ. ಪಾಪ ಆ ಒಂಟೆ ಇವರ ನಾಟಕವನ್ನೆಲ್ಲ ನಿಜ ಅಂತ ನಂಬಿಬಿಡುತ್ತೆ. ಹಾಗೆ ನಂಬಿ ತನ್ನ ಜೀವನದ ಅತಿದೊಡ್ಡ ತಪ್ಪನ್ನೇ ಮಾಡಿಬಿಡುತ್ತೆ. ಆಗ ಒಂಟೆ ಹೇಳುತ್ತೆ, ನಿಮ್ಮ ಹಸಿವನ್ನು ಮಾತ್ರವಲ್ಲ, ಇತರರ ಹಸಿವನ್ನೂ ಕೂಡ ನೀಗಿಸಬಲ್ಲವನು ನಾನೊಬ್ಬನೇ. ಹಾಗಾಗಿ ನೀವು ನನ್ನನ್ನು ಕೊಂದು ತಿನ್ನಿರಿ. ಅದೆಷ್ಟು ಪ್ರಾಮಾಣಿಕವಾದ ಮಾತು ಅಲ್ವಾ? ಕಾಗೆ ನರಿಯತರ ನಾಟಕ ಅಲ್ಲ, ನಿಜವಾದ ತ್ಯಾಗದ ಮಾತುಗಳಿವು. ಒಂಟೆ ಹೀಗೆ ಹೇಳಿ ಮುಗ್ಸೋದಕ್ಕೂ ಸಿಂಹ ಮತ್ತೆ ನರಿ ಅದರ ಮೇಲೆ ಎರಗೋದಕ್ಕೂ ಸರಿಹೋಯ್ತು. ಒಂದೇ ಒಂದು ಕ್ಷಣ ಕೂಡ ಯೋಚನೆ ಮಾಡಲಿಲ್ಲ. ಅವರ ನಿಜವಾದ ಬಣ್ಣ, ಅವರ ನಿಜವಾದ ಉದ್ದೇಶ ಏನು ಅನ್ನೋದು ಆವಾಗ ಬಯಲಾಯ್ತು. ಇಲ್ಲಿಗೆ ಕಥೆ ಮುಗೀತು. ಆದ್ರೆ ಈ ಕಥೆ ನಮ್ಗೆ ಹೇಳೋ ಪಾಠ ಇದೆಯಲ್ಲ, ಅದು ಇಲ್ಲಿಂದೇ ಶುರುವಾಗತ್ತೆ. ಹಾಗಿದ್ರೆ ಈ ನೀತಿಕಥೆಯ ಕಠೋರವಾದ ಪಾಠವಾದ್ರೂ ಏನು? ನೋಡಿ, ಹೊರಗಿಂದ ನೋಡೋಕೆ ವಾಸ್ತವ ಒಂದಾದ್ರೆ ಅದ್ರ ಒಳಗಿನ ಉದ್ದೇಶನೇ ಬೇರೆ ಇತ್ತು. ಸ್ನೇಹ, ಒಗ್ಗಟ್ಟು ಅಂತೇನ ಅನಿಸ್ತಿತ್ತೋ ಅದು ಕೇವಲ ಒಂದು ಅನುಕೂಲದ ಮೈತ್ರಿ ಅಷ್ಟೇ. ನಿಷ್ಠೆ, ತ್ಯಾಗ ಅಂತೆಲ್ಲ ಕಂಡಿದ್ದು ಬರೀ ಕುತಂತ್ರ ಮತ್ತೆ ಸ್ವಾರ್ಥ. ಕೊನೆಗೆ ನಂಬಿಕೆ ಏನಾಯ್ತು? ಶೋಷಣೆಯಾಗಿ ಬದಲಾಯ್ತು. ಈ ಕಥೆಯಿಂದ ನಾವು ಮುಖ್ಯವಾಗಿ 3 ಪಾಠಗಳನ್ನು ಕಲಿಬಹುದು. ಮೊದಲನೇದು, ಕುತಂತ್ರಿ ಜನ ಸ್ನೇಹ ಅನ್ನೋದನ್ನ ಒಂದು ಅಸ್ತ್ರದ ರೀತಿ ಬಳಸ್ಕೊಂಡು ತಮ್ಮ ಕೆಟ್ಟ ಆಲೋಚನೆಗಳನ್ನ ಪೂರೈಸ್ಕೊಳ್ತಾರೆ. ಎರಡನೇದು, ಯಾರನ್ನೇ ಆಗ್ಲಿ ಅತಿಯಾಗಿ ಸುಲಭವಾಗಿ ನಂಬಿದ್ರೆ ನಾವು ಅಂದ್ಕೊಳ್ದಂತಹ ಕಷ್ಟಕ್ಕೆ ಸಿಕ್ಕಾಕೊಳ್ಬಹುದು. ಮೂರನೇದು, ದುಷ್ಟರ ನಿಜವಾದ ಸ್ವಭಾವ ಯಾವತ್ತಿದ್ರೂ ಮುಚ್ಚಿಡೋಕ್ಕಾಗಲ್ಲ. ಸರಿಯಾದ ಸಮಯ ಬಂದಾಗ ಅದು ಹೊರ ಬಂದೇ ಬರುತ್ತೆ. ಹಾಗಿದ್ರೆ ಈ ಕಥೆಯ ಕೊನೆಯಲ್ಲಿ ಒಂದು ದೊಡ್ಡ ಪ್ರಶ್ನೆ ಎದುರಾಗತ್ತೆ. ಯಾವುದೇ ಗುಂಪಿನಲ್ಲಿ, ಅದು ನಮ್ಮ ಸ್ನೇಹಿತರ ಗುಂಪಾಗಿರಬಹುದು, ಕೆಲಸ ಮಾಡೋ ಜಾಗ ಆಗಿರಬಹುದು, ಎಲ್ಲಿಯೇ ಆಗಲಿ, ಯಾವುದು ಅನುಕೂಲಕ್ಕಾಗಿ ಮಾಡಿಕೊಂಡ ಸಂಬಂಧ, ಯಾವುದು ನಿಜವಾದ ನಂಬಿಕೆಯ ಬಂಧ ಅಂತ ಗುರುತಿಸೋದು ಹೇಗೆ? ಇದೊಂದು ಯೋಚನೆ ಮಾಡಬೇಕಾದ ವಿಷಯ ಅಲ್ವಾ?